ಮಲೆಮಹದೇಶ್ವರ ವನ್ಯಧಾಮದಲ್ಲಿ ಹುಲಿಗಳ ಸಾವು ಅರಣ್ಯ ಇಲಾಖೆಯ ನಿದ್ದೆಗೆಡಿಸಿದೆ. ಕೊಡಲಿಯಿಂದ ಹುಲಿಯನ್ನ ಬರ್ಬರವಾಗಿ 3 ಭಾಗವಾಗಿ ತುಂಡರಿಸಲಾಗಿದೆ. ಸುಮಾರು 250 ಕೆಜಿ ತೂಗುವಂತಹ 12 ವರ್ಷದ ಹುಲಿ ಸತ್ತಿದ್ದು, ಅರಣ್ಯ ಇಲಾಖೆಯ ಉನ್ನತ ಅಧಿಕಾರಿಗಳ ತಂಡದ ನೇತೃತ್ವದಲ್ಲಿ ತನಿಖೆ ಇದೀಗ ನಡೆಯಲಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ದೈತ್ಯ ಹುಲಿಯನ್ನು ಕೊಚ್ಚಿ ಕೊಂದ ದುರುಳರು, ವಿಷ ಪ್ರಾಶನ ಮಾಡಿಸಿ ನಂತರ ಕೊಚ್ಚಿ ಕೊಂದಿರೋ ಶಂಕೆ. ಮಲೆಮಹದೇಶ್ವರ ವನ್ಯಧಾಮಕ್ಕೆ ತನಿಖಾ ತಂಡ. ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ವನ್ಯಧಾಮದಲ್ಲಿ ಮತ್ತೊಂದು ಹುಲಿ ಹತ್ಯೆ ಮಾಡಲಾಗಿದೆ. ಹುಲಿಯನ್ನ ಭೀಕರವಾಗಿ ಹತ್ಯೆಗೈದಿರೋದು ಭಾರೀ ಆತಂಕ ಸೃಷ್ಟಿಸಿದೆ. ಇಲ್ಲಿನ ಹನೂರು ವಲಯದ ಪಚ್ಚೆದೊಡ್ಡಿ ಗ್ರಾಮದ ಬಳಿ ಹುಲಿಯ ಅರ್ಧ ದೇಹ ಮಣ್ಣಿನಲ್ಲಿ ಹೂತಿಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಸುಮಾರು 12 ವರ್ಷ ವಯಸ್ಸಿನ 250 ಕೆಜಿಗೂ ಹೆಚ್ಚು ತೂಕದ ದೈತ್ಯ ಗಾತ್ರದ ಹುಲಿ ಇದಾಗಿದೆ. ಇದರ ಹಲ್ಲು ಹಾಗೂ ಉಗುರುಗಳು ಸೇಫ್ ಆಗಿದ್ದು, ಈ ಹುಲಿ ಹತ್ಯೆಗೆ ಕಾರಣ ನಿಗೂಢವಾಗಿದೆ. ಈ ಹಿನ್ನೆಲೆ ಪಿಸಿಸಿಎಫ್ ಸ್ಮಿತಾ ಬಿಜ್ಜೂರು ನೇತೃತ್ವದ ತನಿಖಾ ತಂಡ ಮಲೆಮಹದೇಶ್ವರ ವನ್ಯಧಾಮಕ್ಕೆ ಎಂಟ್ರಿ ಕೊಡಲಿದೆ. ಘಟನೆಯ ಬಗ್ಗೆ ಪರಿಶೀಲನೆ ನಡೆಸಿ ಘಟನಾ ಸಾಧ್ಯತೆಗಳ ಬಗ್ಗೆ ಮಾಹಿತಿ ಪಡೆದು 8 ದಿನಗಳಲ್ಲಿ ಅರಣ್ಯ ಸಚಿವರಿಗೆ ವರದಿ ಕೊಡುವ ಸಾಧ್ಯತೆ ಇದೆ. ಶ್ರೀ ಮಲೆಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಾಗ್ತಾ ಇರತಕ್ಕಂಥದ್ದು ನಮ್ಮ ಜಿಲ್ಲೆಯ ಜನರಿಗೆ ಸಂತೋಷದ ವಿಚಾರ. ಆದರೆ ಈ ದಿನ ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಹನೂರು ಬಫರ್ ವಲಯದಲ್ಲಿ ಪಚ್ಚೆದೊಡ್ಡಿ ಅನ್ನುವ ಗ್ರಾಮದ ಸುತ್ತಮುತ್ತ ಒಂದು ಹುಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದೆ. ಹುಲಿ ಬಹಳ ದೊಡ್ಡದಾಗಿದ್ದು, ನಮ್ಮ ಒಂದು ಸರ್ವಿಸ್ನಲ್ಲೇ ಇಂಥ ಹುಲಿಯ ನಾವು ನೋಡಿಲ್ಲ. ಅಂಥ ಒಂದು ದೊಡ್ಡ ಹುಲಿ ಸಾವನ್ನಪ್ಪಿರಬೇಕು, ನಿಜವಾಗ್ಲೂ ವಿಷಾದನೀಯ. ಆದರೆ ಸರ್ಕಾರ ಇದರ ಬಗ್ಗೆ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಜರುಗಿಸಿ, ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಿ ಅವರಿಗೆ ಶಿಕ್ಷೆ ಆಗುವಂಗೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಇನ್ನು ಹುಲಿಯನ್ನು ಕೊಡಲಿಯಿಂದ 3 ತುಂಡುಗಳಾಗಿ ಮಾಡಿ ಭೀಕರವಾಗಿ ಛಿದ್ರ ಮಾಡಿದ್ದಾರೆ. ಕೊಡಲಿಯಲ್ಲಿ ಕೊಚ್ಚುವ ಮುನ್ನ ಹುಲಿಗೆ ವಿಷಪ್ರಾಶನ ಮಾಡಲಾಗಿದೆಯೇ, ಉರುಳು ಹಾಕಿ ಅದು ಸಿಕ್ಕಿಬಿದ್ದ ನಂತರ ಕೊಡಲಿಯಿಂದ ಕೊಚ್ಚಲಾಗಿದೆಯೇ ಎಂಬುದು ಎಫ್ಎಸ್ಎಲ್ ವರದಿ ಬಳಿಕ ತಿಳಿಯಲಿದೆ. ಮಹದೇಶ್ವರ ವನ್ಯಧಾಮದ ಕೌದಳ್ಳಿ ಬಳಿ ಚಿರತೆ ಕಾಲು ಪತ್ತೆ. ಹುಗ್ಯಂ ವಲಯದಲ್ಲಿ ವಿಷಪ್ರಾಶನದಿಂದ 5 ಹುಲಿಗಳ ಹತ್ಯೆ. ಬಂಡೀಪುರದ ಕಂದೆಗಾಲದ ಬಳಿ ವಿಷವಿಕ್ಕಿ 20ಕ್ಕೂ ಹೆಚ್ಚು ಕೋತಿಗಳ ಮಾರಣ ಹೋಮ. ಚಾಮರಾಜನಗರ ತಾಲೂಕಿನ ಕೊತ್ತಲವಾಡಿ ಬಳಿ ಚಿರತೆ ಹತ್ಯೆ ಸೇರಿದಂತೆ ಇತ್ತೀಚೆಗೆ ಜಿಲ್ಲೆಯಲ್ಲಿ ವನ್ಯ ಪ್ರಾಣಿಗಳ ಹತ್ಯೆಯ ಪ್ರಕರಣಗಳು ಹೆಚ್ಚಾಗ್ತಾ ಇರೋದ್ರಿಂದ ಆತಂಕ ಸೃಷ್ಟಿಸಿದೆ. ರಕ್ಷಿತಾರಣ್ಯಗಳಲ್ಲೇ ವನ್ಯಜೀವಿಗಳ ಹತ್ಯೆಯಾಗಿರೋದನ್ನ ನೋಡಿದ್ರೆ ವನ್ಯಜೀವಿಗಳ ರಕ್ಷಣೆಯಲ್ಲಿ ಅರಣ್ಯ ಇಲಾಖೆ ಎಡುತ್ತಾ ಇದೆಯಾ ಎಂಬ ಪ್ರಶ್ನೆ ಹುಟ್ಟುಹಾಕಿದೆ. ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಸುಮಾರು ವರ್ಷಗಳಿಂದಲೂ ಇಂಥ ಒಂದೊಂದು ಕಳ್ಳಬೇಟೆ ಪ್ರಕರಣಗಳು ದಾಖಲಾಗ್ತಾ ಇರ್ತಕ್ಕಂಥದ್ದು ಮತ್ತು ಇತ್ತೀಚೆಗೆ ಹುಲಿಗಳು ಸಾವಿಗೀಡಾಗಿದ್ದು ಇವತ್ತು ಬಹಳ ಅತ್ಯಂತ ದುಃಖದ ಒಂದು ಸಂಗತಿಯಾಗಿದೆ. ಈ ವಿಷಯ ನನಗೆ ಬೆಳಿಗ್ಗೆ ಮಾಹಿತಿ ಬಂದ ತಕ್ಷಣವೇ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರ ನೇತೃತ್ವದ ಒಂದು ತಂಡವನ್ನು ರಚನೆ ಮಾಡಿ ಇವತ್ತು ಇದಕ್ಕೆ ಯಾರು ಕಾರಣಕರ್ತರಾಗಿದ್ದಾರೆ ಮತ್ತು ಕಳ್ಳಬೇಟೆಗಾರರು ಯಾರೇ ಇದ್ದರೂ ಎಲ್ಲೇ ಅಡಗಿಕೊಂಡ್ರು ಅಂಥವ್ರನ್ನು ಹುಡುಕಿ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಮತ್ತು ಈ ರೀತಿ ಮರುಕಳಿಸಬಾರ್ದು. ಮತ್ತು ಅಧಿಕಾರಿಗಳ ಹಂತದಲ್ಲಿ ಯಾರಾದರೂ ನಿರ್ಲಕ್ಷ್ಯ ತೋರಿದರೆ ಅಂಥವ್ರ ಬಗ್ಗೆನೂ ಕ್ರಮಕ್ಕೆ ಶಿಫಾರಸು ಮಾಡುವಂಥ ಒಂದು ಆದೇಶವನ್ನು ಕೊಟ್ಟಿದ್ದೇನೆ. ಒಟ್ನಲ್ಲಿ ಬದುಕಿದ್ದ ದೈತ್ಯ ಹುಲಿಯನ್ನ ಕೊಡಲಿಯಿಂದ ಕೊಚ್ಚಿರುವ ಸಾಧ್ಯತೆ ಕಡಿಮೆ ಇದ್ದು, ವಿಷವಿಕ್ಕಿ ಕೊಂದು ನಂತರ ಕೊಚ್ಚಿರುವ ಸಾಧ್ಯತೆ ದಟ್ಟವಾಗಿದೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ದುರುಳರ ಬೇಟೆಗೆ ತನಿಖಾ ತಂಡಗಳನ್ನು ರಚಿಸಿದ್ದಾರೆ. ವಿಜಯಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.